ನಮಸ್ತೆ, ನನ್ನ ಪುಟ್ಟ ವ್ಲಾಗ್ಗೆ ಸ್ವಾಗತ. ಇವತ್ತು ಮಾರ್ನಿಂಗ್ 4 o'clock ಎದ್ದಿದ ತಕ್ಷಣವೇ ನಾನು ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಒಂದು 10 ರಿಂದ 15 ನಿಮಿಷ ಮೆಡಿಟೇಷನ್ ಅಫಾರ್ಮೇಷನ್ಸ್ನೆಲ್ಲ ಹೇಳಿಬಿಟ್ಟು ಆಮೇಲೆ ನಾನು ಬೆಡ್ಡಿಂದ ಆಚೆ ಬಂದ ಮೇಲೆ ಮೊಬೈಲ್ನ ಕೈಗೆ ಹಿಡ್ಕೊಳ್ತೀನಿ. ನಿನ್ನೆ ನಡೆದಿರುವಂತಹ ಘಟನೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನಂದು ಕುಕ್ಕಿಂಗ್ ಚಾನಲ್ ಇದೆ, ಹಾಗೆ ಯೂಟ್ಯೂಬಲ್ಲೂ ಕೂಡ ಈಗ ವ್ಲಾಗ್ಗಳನ್ನ ಮಾಡ್ತಾ ಇದ್ದೀನಲ್ಲ, ಇದ್ರ ಜೊತೆಗೂ ಒಂದೊಂದು ರೆಸಿಪಿನ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ನನ್ನ ಅಡುಗೆನ ತಿಂದವರು ಫಿದಾ ಆಗ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಅಡುಗೆ. ಹಾಗೆ ಡೈಲಿ ನಾನು ಕುಕ್ಕಿಂಗ್ ವಿಡಿಯೋನ ಮಾಡಲೇಬೇಕು, ಯಾಕಂದರೆ ಪ್ರತಿದಿನ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಪ್ರತಿದಿನ ನಾನು ಕುಕ್ಕಿಂಗ್ ವಿಡಿಯೋನ ಮಾಡೇ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ರೆಸಿಪೀಸ್ ಅಂತ ಹೇಳ್ಬಿಟ್ಟು ಒಂದು 4 ರಿಂದ 5 ರೆಸಿಪಿನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅವನ್ನ ನೋಡಿಬಿಟ್ಟು ಮಾಡಿದರೆ ಆಯಿತು, ಯಾವಾಗಲೂ ಬರೀ ನಂದೇ ಮಾಡಿದರೆ ಹೆಂಗೆ, ಬೇರೆಯವ್ರದ್ದು ಕೂಡ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟ್ರೈ ಮಾಡಿದೆ. ಬಟ್ ನಿಜ ಹೇಳ್ತೀನಿ, ನಾನು ನಿನ್ನೆ ಟ್ರೈ ಮಾಡಿದ್ದು 3 ರೆಸಿಪಿ ಟ್ರೈ ಮಾಡಿದೆ. 3 ರೆಸಿಪಿಯಲ್ಲಿ ಒಂದು ರೆಸಿಪಿ ನನಗೂ ಕೂಡ ಕೈ ಹಿಡಿಲಿಲ್ಲ, ಬರಲೇ ಇಲ್ಲ ಮಾಡೋದಕ್ಕೆ. ಸಿಂಪಲ್ ರೆಸಿಪಿ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಫುಲ್ ಡೇ ವೇಸ್ಟ್ ಆಯಿತು, ಟೈಮು ವೇಸ್ಟ್ ಆಯಿತು. ಆಮೇಲೆ ಎಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ಲ ಅದು ಕೂಡ ವೇಸ್ಟ್ ಆಗೋಯಿತು, ಕೂಡ ಟೈಮ್ ಕೂಡ ವೇಸ್ಟ್ ಆಗೋಯಿತು ಅಂತಲೇ ಹೇಳ್ಬೋದು. ನಾನೇ ತುಂಬ ಚೆನ್ನಾಗಿ ನಿಪ್ಪಟ್ಟನ್ನ ಮಾಡ್ತೀನಿ, ಬಟ್ ಅವ್ರು ತೋರಿಸಿರೋದು ಏನೋ ಡಿಫ್ರೆಂಟ್ ಮೆಥಡ್ ಇದೆ ಅಂತ ಟ್ರೈ ಮಾಡೋಕ್ಕೆ ಹೋದೆ. ನಿಜವಾಗ್ಲೂ ಕೈ ಕೊಡ್ತು, ಆಮೇಲೆ ಬರಲೇ ಇಲ್ಲ, ಎಣ್ಣೆ ಕೂಡ ವೇಸ್ಟ್ ಆಯಿತು, ಎಲ್ಲ ಹಾಳಾಗೋಯ್ತು ನಿನ್ನೆ. ಬಟ್ ಇದ್ರ ಜೊತೆಗೆ ನಾನು ಬೆಳಗ್ಗೆ ಅಡುಗೆ ಮಾಡಬೇಕು, ಮಧ್ಯಾಹ್ನದ ಅಡುಗೆ ಮಾಡಬೇಕು, ರಾತ್ರಿ ಅಡುಗೆ ಮಾಡಬೇಕು, ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಬೇಕು, ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಬರಬೇಕು, ನನ್ನ ಡೈಲಿ ಕ್ಲಾಸಸ್, ನಂದು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಆಗಬೇಕು. ಇದೆಲ್ಲ ಇದ್ರೂ ನಾನು 3 ರೆಸಿಪಿ ಟ್ರೈ ಮಾಡಿದೆ. ಒಂದೇ ಒಂದು ರೀಸನ್ ಏನು ಗೊತ್ತಾ, ನಾನು ಎನಿ ಕಂಡೀಷನು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು, ಸ್ಕಿಪ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಒಂದು ಬರಲಿಲ್ಲ ಅಂದರೆ ಏನಾಯಿತು, ಇನ್ನೊಂದು ಮಾಡೋಣ, ಒಂದು ಬಂದಿಲ್ಲ ಅಂದರೆ ಏನಾಯಿತು, ಮತ್ತೊಂದು ಮಾಡೋಣ ಅಂತ ಹೇಳಿ ಮಾಡಿದ್ದು. ಇಲ್ಲಿ ನಾನು ನಿಮ್ಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟು ಡೆಡಿಕೇಟೆಡ್ ಆಗಿ ಒಂದಕ್ಕೆ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನೆ ನಾನು ಫುಲ್ ಡೇ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ವ್ಲಾಗ್ನ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಅಂದರೆ ಎಷ್ಟು ಎಫರ್ಟ್ ಆಗ್ತೀವಿ ಅಂತ. ನಿನ್ನೆ ಇಷ್ಟೊಂದೆಲ್ಲ ಘಟನೆ ನಡೆದ್ರು ನಾನು ಒಂದು ಸೆಕೆಂಡ್ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಅದು ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಇಂಥ ಟೈಮಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ನ ಹೊಂದಿದ್ದೀವಿ ಅಂತ. ನಮ್ಮ ಮೈಂಡ್ಸೆಟ್ಟು ಪ್ರತಿಯೊಂದಕ್ಕೂ ಪಿಲ್ಲರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ನಾನು. ಪ್ಲೀಸ್ ಚೇಂಜ್ ಯುವರ್ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಪದೇ ಪದೇ ಕೋಪ ಮಾಡ್ಕೊಳ್ಳೋದು ಅಥವಾ ಏನೋ ಯಾರಿಗೂ ಕೋಪ ಮಾಡೋದು ಇದೆಲ್ಲನೂ ಬಿಡಿ. ಬೆಳಗ್ಗೆ ಎದ್ದು ಸ್ವಲ್ಪ ಯೋಗ, ಮೆಡಿಟೇಷನು, ಅಫಾರ್ಮೇಷನ್ ಹೇಳೋದ್ರಿಂದ ನಿಮ್ಮ ಮನಸ್ಸು ಆಗಿರ್ಬೋದು, ನೀವಾಗಿರ್ಬೋದು ಒಂದು ಥರ ಫ್ರೀ ಬರ್ಡ್ ಆಗ್ತೀರಾ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಕೆಲಸ ಮಾತ್ರ ನೀನು ಮಾಡು, ಫಲಾನುಫಲನ ಅವನಿಗೆ ಬಿಡು ಅಂತ. ಸೊ ಕೆಲಸ ಮಾತ್ರ 100% ಹಾಕಿ ನಾವು ನಮ್ಮ ಎಫರ್ಟ್ನ ಹಾಕಿ ಮಾಡಬೇಕು, ಅದರ ಪ್ರತಿಫಲನ ಆ ದೇವರಿಗೆ ಬಿಟ್ಬಿಡಬೇಕು.